ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ನಮಸ್ಕಾರ. ಜೈಲು ಸೇರಿದ್ದ ಗಿಣಿ 140 ದಿನದ ಬಳಿಕ ಮುಕ್ತ. 72 ದಿನಕ್ಕೆ ಸಂಜನಾಗೆ ಬೇಲ್, ರಾಗಿಣಿ ಜಾಮೀನು ತಡವಾಗಿದ್ದೇಕೆ? ಸಂಜನಾ ರಾಗಿಣಿ ಮನೆಯಲ್ಲಿ ಅವತ್ತು ಸಿಕ್ಕಿದ್ದೇನು? ನಟಿ ಮಣಿಯರ ಮೇಲಿದೆ ಗಂಭೀರ ಆರೋಪ. ಡ್ರಗ್ ಪೆಡ್ಲರ್ಗಳ ಜೊತೆಗಿನ ಸಂಬಂಧವೇ ತುಪ್ಪದ ಬೆಡಗಿಗೆ ತಂದಿತ್ತು ಕುತ್ತು. ಡ್ರಗ್ಸ್ ಸುಳಿಯಲ್ಲಿ ಸಿಲುಕಿ ನಲುಗಿದ್ರ ಹಾಟ್ ಬೆಡಗಿ. ಇದೇ ಈ ಹೊತ್ತಿನ ಫೋಕಸ್ 18. ರಾಗಿಣಿ ಮುಕ್ತ. ನಾನು ಚೈತ್ರ ರಾಜ್. ಜೈಲು ಸೇರಿದ್ದ ಗಿಣಿ 140 ದಿನದ ಬಳಿಕ ಮುಕ್ತ. 72 ದಿನಕ್ಕೆ ಸಂಜನಾಗೆ ಬೇಲ್, ರಾಗಿಣಿಗೆ ಜಾಮೀನು ತಡವಾಗಿದ್ದೇಕೆ? ಸಂಜನಾ ರಾಗಿಣಿ ಮನೆಯಲ್ಲಿ ಅವತ್ತು ಸಿಕ್ಕಿದ್ದೇನು? ಕಳೆದ ವರ್ಷ ಸೆಪ್ಟೆಂಬರ್ ತಿಂಗಳಿನಲ್ಲಿ ನಡೆದ ಡ್ರಗ್ಸ್ ಮಹಾಬೇಟೆ ಇಡೀ ಗಾಂಧಿನಗರವನ್ನೇ ಗಡಗಡ ಅಂತ ನಡುಗಿಸಿತ್ತು. ಸ್ಯಾಂಡಲ್ವುಡ್ನ ಗಾಂಜಾ ಘಾಟಿಗೆ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿತ್ತು. ಅದಕ್ಕೂ ಶಾಕಿಂಗ್ ಅಂದ್ರೆ ಈ ಮಾದಕ ಜಾಲದಲ್ಲಿ ಮಾದಕ ನಟಿಯರಾದ ತುಪ್ಪದ ಬೆಡಗಿ ರಾಗಿಣಿ ಹಾಗೂ ಗಂಡ ಹೆಂಡತಿಯ ಸಂಜನಾ ಇಬ್ರು ಕೂಡ ಜೈಲು ಪಾಲಾಗಿತ್ತು. ಈಗ ಇದೇ ಪ್ರಕರಣದಲ್ಲಿ ತುಪ್ಪದ ಬೆಡಗಿ ರಾಗಿಣಿಗೆ ಕೊನೆಗೂ ಜಾಮೀನು ಸಿಕ್ಕಿದೆ. ಫೈನಲಿ ಹಾಟ್ ಬೆಡಗಿ ರಾಗಿಣಿ ಜೈಲಿನಿಂದ ಬಂಧಮುಕ್ತರಾಗಿದ್ದಾರೆ. ಡ್ರಗ್ಸ್ ಕೇಸ್ನಲ್ಲಿ A2 ಆರೋಪಿಯಾಗಿದ್ದ ರಾಗಿಣಿಗೆ ಕೊನೆಗೂ ಜೈಲುವಾಸ ಅಂತ್ಯವಾಗಿದೆ. ಜೈಲು ಸೇರಿದ್ದ ಗಿಣಿ 140 ದಿನಗಳ ಬಳಿಕ ಮುಕ್ತ. 72 ದಿನಕ್ಕೆ ಸಂಜನಾಗೆ ಬೇಲ್, ರಾಗಿಣಿಗೆ ಜಾಮೀನು ತಡವಾಗಿದ್ದೇಕೆ? ಅವತ್ತಿನ ಡ್ರಗ್ಸ್ ರಣಬೇಟೆಯಲ್ಲಿ ಸಂಜನಾ ಹಾಗೂ ರಾಗಿಣಿ ಮನೆಯಲ್ಲಿ ಸಿಕ್ಕಿದ್ದೇನು? ಸ್ಯಾಂಡಲ್ವುಡ್ ನಶಾಲೋಕದ ಶಿಕಾರಿಯಾಗಿ 5 ತಿಂಗಳೇ ಕಳೆದು ಹೋಗಿವೆ. ಡ್ರಗ್ಸ್ ಲೋಕದ ಖೆಡ್ಡಾದಲ್ಲಿ ಬಿದ್ದಿರೋ ಹುಳುಗಳೆಲ್ಲ ಸಾಮಾನ್ಯದವರೇನಲ್ಲ. ಪಾರ್ಟಿ ಅಂತ ನಶೆ ಏರಿಸಿಕೊಳ್ಳುತ್ತಿದ್ದ ನಟಿಮಣಿಯರೊಂದಿಗೆ ಹಲವರು ಜೈಲು ಹಕ್ಕಿಯಾಗಿದ್ರು. ಗಂಧದ ಗುಡಿಯ ನಶಾನಂಟು ಇಬ್ಬರು ನಟಿಯರೊಂದಿಗೆ ಥಳುಕು ಹಾಕೊಂಡಿತ್ತು. ಇವರ ಬಗ್ಗೆ ಅಗದಷ್ಟು ಬಗೆದಷ್ಟು ಒಂದೊಂದೇ ಸತ್ಯ ಹೊರಬೀಳುತ್ತಾನೆ ಇತ್ತು. ಇಬ್ಬರು ಕೂಡ ಹಲವು ಬಾರಿ ಜಾಮೀನು ಕೋರಿ ಕೋರ್ಟ್ ಮೊರೆ ಹೋಗಿದ್ರು. ಇವರಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿರಲಿಲ್ಲ. ಆದರೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ನಟಿ ಸಂಜನಾಗೆ ಡಿಸೆಂಬರ್ 11ಕ್ಕೆ ಹೈಕೋರ್ಟ್ ಜಾಮೀನು ನೀಡಿತ್ತು. ಆದರೆ ರಾಗಿಣಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿರಲಿಲ್ಲ. ಹೈಕೋರ್ಟ್ನ ನವೆಂಬರ್ 3ರ ಆದೇಶವನ್ನ ಪ್ರಶ್ನಿಸಿ ರಾಗಿಣಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಜನವರಿ 21ಕ್ಕೆ ಸುಪ್ರೀಂ ಕೋರ್ಟ್ ರಾಗಿಣಿಯ ಮನವಿಯನ್ನ ಪುರಸ್ಕರಿಸಿದ್ದು ಕೊನೆಗೂ ಜಾಮೀನು ನೀಡಿದೆ. ನ್ಯಾಯಮೂರ್ತಿ RF ನಾರಿಮನ್ ನೇತೃತ್ವದ ನ್ಯಾಯಪೀಠ ಜಾಮೀನು ಮಂಜೂರು ಮಾಡಿದೆ. ಈ ಮೂಲಕ ಸುದೀರ್ಘ ಜೈಲುವಾಸದ ನಂತರ ತುಪ್ಪದ ಬೆಡಗಿ ಜೈಲಿನ ಕಂಬಿಯಿಂದ ಹೊರಬಂದಿದ್ದಾರೆ. ಇವರ ಜೊತೆಗೆ ಇವರ ಸಹಚರರಿಗೂ ಜಾಮೀನು ಸಿಕ್ಕಿದೆ. ರಾಗಿಣಿ ಮೇಲಿನ ಆರೋಪಕ್ಕೆ ಹುರುಳಿಲ್ಲ ಎಂದ ವಕೀಲರು. ಪೊಲೀಸರು ರಾಗಿಣಿ ವಿರುದ್ಧ ಡ್ರಗ್ಸ್ ವಿತರಣೆ, ಹಣ ವರ್ಗಾವಣೆ ಆರೋಪ ಮಾಡಿದ್ದಾರೆ. ರಾಗಿಣಿ ಅವರ ಮೇಲಿನ ಈ ಆರೋಪಗಳಿಗೆ ಹುರುಳಿಲ್ಲ. ಪೊಲೀಸರು ಆರೋಪಗಳಿಗೆ ತಕ್ಕಂತೆ ಪೂರಕ ಸಾಕ್ಷಿ ಒದಗಿಸಿಲ್ಲ. ಹಾಗೆ ರಾಗಿಣಿ ಮನೆಯಲ್ಲಿ ಡ್ರಗ್ಸ್ಗೆ ಸಂಬಂಧಪಟ್ಟ ಯಾವುದೇ ವಸ್ತುಗಳು ಸಿಕ್ಕಿಲ್ಲ. ಕೇವಲ ರವಿಶಂಕರ್ ಹೇಳಿಕೆ ಆಧಾರದ ಮೇಲೆ ಮಾತ್ರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಹೇಳಿಕೆಯೊಂದರಿಂದಲೇ ಆರೋಪ ಸಾಬೀತು ಮಾಡಲು ಸಾಧ್ಯವಿಲ್ಲ. ಇದೆಲ್ಲ ಸುಪ್ರೀಂ ಕೋರ್ಟ್ಗೆ ಮನವರಿಕೆಯಾಗಿದೆ. ಹಾಗಾಗಿ ರಾಗಿಣಿಗೆ ಜಾಮೀನು ಸಿಕ್ಕಿದೆ ಅಂತ ಅವರ ವಕೀಲರಾದ ಸಾಹಿಬ್ ಮಲಿಕ್ ಹೇಳಿದ್ದಾರೆ. There is no recovery from her. When there is no recovery from her, the allegations are only out of alleged statement by V.K. Ravishankar. That statement itself is not saying anything. So, in these circumstances, it was a fit case that bail be granted, and therefore the Honorable Supreme Court today granted bail to Ragini. ಸ್ಯಾಂಡಲ್ವುಡ್ ಲೋಕದ ನಶಾ ಶಿಕಾರಿ ಯಾವ ರೀತಿ ನಡೀತು? ಸಿಸಿಬಿ ಖೆಡ್ಡಾಕ್ಕೆ ಈ ಇಬ್ಬರು ನಟಿಮಣಿಯರು ಬಿದ್ದಿದ್ದ ಹೇಗೆ? ಡ್ರಗ್ಸ್ ಪೆಡ್ಲರ್ ಜೊತೆಗೆ ಲಿಂಕ್ ಹೊಂದಿದ್ದೇ ನಟಿಮಣಿಯರಿಗೆ ಮುಳುವಾಗಿತ್ತ? ಆ ಒಂದು ವಿಚಾರದಿಂದ ತುಪ್ಪದ ಬೆಡಗಿಗೆ ಜಾಮೀನು ಮಂಜೂರಾಗಿದ್ದು ಲೇಟ್ ಆಯ್ತಾ? ಒಮ್ಮೆ ಈ ಪ್ರಕರಣದ ಹೈಲೈಟ್ಸ್ ಗಳನ್ನ ನೋಡ್ಕೊಂಡು ಬರೋಣ. ದಿನಾಂಕ ಸೆಪ್ಟೆಂಬರ್ 4, 2020. ಸಿಸಿಬಿಯಿಂದ ನಟಿ ರಾಗಿಣಿ ಬಂಧನ. ಸೆಪ್ಟೆಂಬರ್ 14ರವರೆಗೂ ಸಿಸಿಬಿ ಕಸ್ಟಡಿಯಲ್ಲಿದ್ದ ರಾಗಿಣಿ ಗಂಧದ ಗುಡಿಯಲ್ಲಿ ಗಾಂಜಾ ಘಾಟು ಹೊರಸೂಸುತ್ತಿದ್ದಂತೆ ಮೊದಲು ಟಾರ್ಗೆಟ್ ಆಗಿದ್ದೇ ರಾಗಿಣಿ.
ಡ್ರಗ್ಸ್ ಜಾಲವನ್ನ ಭೇದಿಸೋಕೆ ಹೊರಟಿದ್ದ ಸಿಸಿಬಿ ಪೊಲೀಸರು ಮೊದಲು ಡ್ರಗ್ ಪೆಡ್ಲರ್ಗಳನ್ನ ಬಂಧಿಸಿದ್ರು. ಯಾವಾಗ ರಾಗಿಣಿ ಎಕ್ಸ್ ಬಾಯ್ ಫ್ರೆಂಡ್ ರವಿಶಂಕರ್ ಬಂಧನವಾಯ್ತೋ ಅದರ ಬೆನ್ನಲ್ಲೇ ಆತ ರಾಗಿಣಿ ಹೆಸರನ್ನ ಬಾಯ್ಬಿಟ್ಟಿದ್ದ. ಆಗಲೇ ಮಾದಕ ಲೋಕಕ್ಕೂ ಮಾದಕ ನಟಿ ರಾಗಿಣಿಗೂ ನಂಟಿರೋ ವಾಸನೆ ಸಿಸಿಬಿ ಪೊಲೀಸರಿಗೆ ಬಡೀತು. ಇದೇ ಡ್ರಗ್ಸ್ ಜಾಡು ಹಿಡಿದು ಹೊರಟ ಸಿಸಿಬಿ ರಾಗಿಣಿ ವಿಚಾರಣೆಗೆ ಹಾಜರಾಗೋಕ್ಕೂ ಮುನ್ನ ಅವರಿಗೆ ಬಿಗ್ ಶಾಕ್ ನೀಡಿತು. ಕಳೆದ ವರ್ಷ ಸೆಪ್ಟೆಂಬರ್ 4ರಂದು ಬೆಳ್ಳಂಬೆಳಿಗ್ಗೆ ಬೆಂಗಳೂರಿನ ಯಲಹಂಕದಲ್ಲಿರುವ ರಾಗಿಣಿ ನಿವಾಸದ ಮೇಲೆ ಸಿಸಿಬಿ ದಾಳಿ ನಡೆಸಿತು. ರಾಗಿಣಿ ಮನೆಯ ಮೂಲೆ ಮೂಲೆಯನ್ನು ಬಾಲ್ಕನಿಯಿಂದ ಹಿಡಿದು ಪ್ರತಿಯೊಂದು ಕೋಣೆಯನ್ನು ಸಿಸಿಬಿ ಅಧಿಕಾರಿಗಳು ಸಂಪೂರ್ಣವಾಗಿ ಜಾಲಾಡಿತು. ರಾಗಿಣಿ ಮೊಬೈಲ್ ಅನ್ನ ಲ್ಯಾಪ್ಟಾಪ್ ಅನ್ನ ಸೀಸ್ ಮಾಡಲಾಯಿತು. ಸತತವಾಗಿ ತುಪ್ಪದ ಬಡಿಗೆಯನ್ನ ಡ್ರಿಲ್ ಮಾಡಿದ ಸಿಸಿಬಿ ಪೊಲೀಸರು ಅಂದೇ ನಟಿ ರಾಗಿಣಿಯನ್ನು ಬಂಧಿಸಿದ್ರು. ಸೆಪ್ಟೆಂಬರ್ 14ರವರೆಗೂ ರಾಗಿಣಿ ಸಿಸಿಬಿ ಕಸ್ಟಡಿಯಲ್ಲಿತ್ತು. ದಿನಾಂಕ ಸೆಪ್ಟೆಂಬರ್ 8, 2020 ಸಿಸಿಬಿಯಿಂದ ನಟಿ ಸಂಜನಾ ಅರೆಸ್ಟ್. ಇದೇ ಡ್ರಗ್ಸ್ ಸುಳಿಯಲ್ಲಿ ತುಪ್ಪದ ಬಡಿಗೆ ಜೊತೆಗೆ ಗಂಡ ಹೆಂಡತಿ ಖ್ಯಾತಿಯ ನಟಿ ಸಂಜನಾ ಹೆಸರು ಕೂಡ ಕೇಳಿಬಂದಿತ್ತು. ಸಿಸಿಬಿ ನೋಟಿಸ್ ನೀಡೋಕ್ಕೂ ಮುನ್ನ ಸಂಜನಾ ಮನೆ ಮೇಲೆ ದಾಳಿ ನಡೆಸಿತು. 10 ಅಧಿಕಾರಿಗಳು ಸಂಜನಾ ಮನೆ ಮೇಲೆ ದಾಳಿ ನಡೆಸಿದ್ರು. ನಂತರ ಸಂಜನಾ ಅವರನ್ನ ಡ್ರಿಲ್ ಮಾಡಿದ ಸಿಸಿಬಿ ಅಧಿಕಾರಿಗಳು ಸೆಪ್ಟೆಂಬರ್ 8ರಂದು ಸಂಜನಾ ಅವರನ್ನ ಅರೆಸ್ಟ್ ಮಾಡಿದ್ರು. ನಗರದ ತಾರಾ ಹೋಟೆಲ್ಗಳು, ಪಬ್ಗಳು ಮತ್ತು ಹೊರವಲಯದ ಫಾರ್ಮ್ ಹೌಸ್ಗಳಲ್ಲಿ ಡ್ರಗ್ಸ್ ಪಾರ್ಟಿಗಳನ್ನು ಆಯೋಜಿಸುತ್ತಿದ್ದ ಆರೋಪ ರಾಗಿಣಿ ಮತ್ತು ಸಂಜನಾ ಅವರ ಮೇಲಿದೆ. ಗೋವಾ, ಪಂಜಾಬ್, ಮಹಾರಾಷ್ಟ್ರ ರಾಜ್ಯಗಳು ಹಾಗೂ ವಿದೇಶಗಳಿಂದ ಕೊಕೇನ್, ಎಂಡಿಎಂಎ ಮತ್ತಿತರ ನಿಷೇಧಿತ ಮಾದಕ ವಸ್ತುಗಳನ್ನು ತರಿಸಿ ಪಾರ್ಟಿಗೆ ಬರುತ್ತಿದ್ದವರಿಗೆ ಪೂರೈಕೆ ಮಾಡುತ್ತಿದ್ದ ಆರೋಪವೂ ಇದೆ. ದಿನಾಂಕ ಸೆಪ್ಟೆಂಬರ್ 15, 2020 ಪರಪ್ಪನ ಅಗ್ರಹಾರ ಪಾಲಾದ ನಟಿಮಣಿಯರು. ಅಕ್ಟೋಬರ್ 8ರಂದು ಜೈಲಿನಲ್ಲಿ ನಶೆರಾಣಿಯರ ಕಿತ್ತಾಟ. ಸಿಸಿಬಿ ಕಸ್ಟಡಿ ಅವಧಿ ಮುಗಿದ ಬೆನ್ನಲ್ಲೇ ಇಬ್ಬರು ನಟಿಮಣಿಯರು ಕೂಡ ಪರಪ್ಪನ ಅಗ್ರಹಾರದ ಪಾಲಾದರು. 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಕೋರ್ಟ್ ಆದೇಶ ಹೊರಡಿಸಿತ್ತು. ಇಬ್ಬರನ್ನು ಕೂಡ ಒಂದೇ ಕೋಣೆಗೆ ಶಿಫ್ಟ್ ಮಾಡಲಾಯಿತು. ಮೊದಲೇ ಒಬ್ಬರನ್ನೊಬ್ರು ಕಂಡ್ರೆ ಎಣ್ಣೆ ಸೀಗೆಕಾಯಿ ರೀತಿ ಆಡ್ತಿದ್ದ ರಾಗಿಣಿ ಹಾಗೂ ಸಂಜನಾ ಇಬ್ಬರ ನಡುವೆ ಕಿರಿಕ್ಗಳು ಸ್ಟಾರ್ಟ್ ಆಯಿತು. ಒಬ್ಬರನ್ನೊಬ್ರು ಕಂಡ್ರೆ ಉರಿದು ಬೀಳೋ ಇಬ್ಬರ ನಡುವೆ ತೀರಾ ವಿಪರೀತವಾಗಿ ಜಗಳ ಕೂಡ ನಡೆಯಿತು. ಇಬ್ಬರು ಕೂಡ ಸಣ್ಣ ಪುಟ್ಟ ವಿಚಾರಕ್ಕೂ ಕಾಲು ಕೆರೆದುಕೊಂಡು ಜಗಳ ಮಾಡ್ತಿದ್ರು. ಬೆಳ್ಳಂಬೆಳಿಗ್ಗೆ ಸೆಲ್ನ ಲೈಟ್ ಹಾಕಿ ಯೋಗ ಮಾಡ್ತಾಳೆ ಅಂತ ಸಂಜನಾ ಮೇಲೆ ರಾಗಿಣಿ ಆರೋಪ ಮಾಡಿದ್ರೆ, ಇತ್ತ ಸಂಜನಾ ರಾಗಿಣಿ ನೈಟ್ ಎಲ್ಲ ಲೈಟ್ ಹಾಕಿರ್ತಾಳೆ ಅಂತ ಅವರ ವಿರುದ್ಧ ಪ್ರತ್ಯಾರೋಪ ಮಾಡಿದ್ರು. ಇನ್ನು ಇವರಿಬ್ಬರ ಜಗಳ ಬಿಡಿಸೋಕೆ ಹೋದ ಪೊಲೀಸರು ಕೂಡ ಹೈರಾಣಾಗ್ಬಿಟ್ರು. ದಿನಾಂಕ ಸೆಪ್ಟೆಂಬರ್ 28, 2020 ಜಾಮೀನು ಕೋರಿ ವಿಶೇಷ ಕೋರ್ಟ್ಗೆ ರಾಗಿಣಿ ಸಂಜನಾ ಅರ್ಜಿ ಸಲ್ಲಿಕೆ. ನಟಿಯರಿಗೆ ಜಾಮೀನು ತಿರಸ್ಕರಿಸಿದ ವಿಶೇಷ ಕೋರ್ಟ್. ಹೈಕೋರ್ಟ್ ಮೊರೆ ಹೋದ ನಟಿಮಣಿಯರು. ದಿನಾಂಕ ನವೆಂಬರ್ 3, 2020 ನಟಿಯರ ಅರ್ಜಿ ವಜಾ ಮಾಡಿದ ಹೈಕೋರ್ಟ್. ನಟಿ ರಾಗಿಣಿ, ಸಂಜನಾ ಹಾಗೂ ಪ್ರಶಾಂತ್ ಎನ್ಡಿಪಿಎಸ್ ವಿಶೇಷ ಕೋರ್ಟ್ನಲ್ಲಿ ಸೆಪ್ಟೆಂಬರ್ 28ರಂದು ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ರು. ಆದರೆ ವಿಶೇಷ ಕೋರ್ಟ್ ಇವರ ಅರ್ಜಿಯನ್ನ ತಿರಸ್ಕರಿಸಿತ್ತು. ಬಳಿಕ ಇಬ್ಬರು ನಟಿಯರು ಕಾನೂನು ಹೋರಾಟಕ್ಕೆ ಮುಂದಾದ್ರು. ಜಾಮೀನು ಕೋರಿ ಇಬ್ಬರು ಕೂಡ ಹೈಕೋರ್ಟ್ ಮೊರೆ ಹೋಗಿದ್ರು. ಆದರೆ ನವೆಂಬರ್ 3ಕ್ಕೆ ರಾಗಿಣಿ, ಸಂಜನಾ ಸೇರಿದಂತೆ 6 ಜನ ಆರೋಪಿಗಳ ಜಾಮೀನು ಅರ್ಜಿಯನ್ನ ಹೈಕೋರ್ಟ್ ವಜಾ ಮಾಡಿತ್ತು. ಡ್ರಗ್ಸ್ಗಾಗಿ ಪೆಡ್ಲರ್ಗಳಿಗೆ ಕಾಲ್ ಮಾಡುತ್ತಿದ್ದ ನಟಿಯರು. ಹೀರೋಯಿನ್ಗಳಿಗೆ ಕಂಟಕ ತಂದಿದ್ದ 278 ಕಾಲ್. ಡ್ರಗ್ಗಿಣಿ ನಟಿಮಣಿಗಳು ತಾವು ಡ್ರಗ್ಸ್ ಸೇವಿಸಿಲ್ಲ, ನಮಗೂ ನಶಾಜಾಲಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಎಷ್ಟೇ ಬಾಯ್ ಬಡಿದುಕೊಂಡ್ರು ಅವರ ವಿರುದ್ಧ ರಾಶಿ ಸಾಕ್ಷಿಗಳು ಸಿಕ್ಕಿವೆ. ಹಾಟ್ ನಟಿ ಸಂಜನಾ ಡ್ರಗ್ಸ್ ಸೇವಿಸೋದು ಮಾತ್ರವಲ್ಲ, ಡ್ರಗ್ಸ್ ಸಪ್ಲೈ ಮಾಡ್ತಿದ್ರು ಅನ್ನೋ ಮಾತುಗಳು ಇತ್ತು. ಇನ್ನೊಂದು ಕಡೆ ತುಪ್ಪದ ಬಡಿಗೆ ರಾಗಿಣಿ ಪೆಡ್ಲರ್ ಲೂಮ್ ಪೆಪ್ಪರ್ ಜೊತೆ ಡ್ರಗ್ಸ್ ಬೇಕು ಅಂತ ವಾಟ್ಸ್ಆಪ್ ಚಾಟ್ ಮಾಡಿರೋದು ಕೂಡ ಬಯಲಾಗಿತ್ತು. ಲಾಕ್ಡೌನ್ ಟೈಮ್ನಲ್ಲೂ ಕೂಡ ಮತ್ತಿನ ಮಸ್ತಿ ನಡೆದಿತ್ತು. ಡ್ರಗ್ಸ್ಗಾಗಿ ಪೆಡ್ಲರ್ಗಳಿಗೆ ಒಂದಲ್ಲ ಎರಡಲ್ಲ 278 ಬಾರಿ ಈ ನಟಿಯರು ಕಾಲ್ ಮಾಡಿದ್ರು ಅನ್ನೋ ಬೆಚ್ಚಿ ಬೀಳಿಸೋ ವಿಚಾರ ಹೊರಬಿತ್ತು. ಇದು ಕೂಡ ನಟಿಮಣಿಯರಿಗೆ ಒಂದು ರೀತಿ ಸಂಕಷ್ಟ ತಂದಿತ್ತು. ಇದೇ ಅಮಲಿನ ಲೋಕದಲ್ಲಿ ಇನ್ನೂ ಹಲವು ನಟನಟಿಯರು, ಕಿರುತೆರೆ ಕಲಾವಿದರು, ಫೇಮಸ್ ಆಂಕರ್ಗಳಿಬ್ಬರ ಹೆಸರು ಕೂಡ ಥಳಕು ಹಾಕೊಂಡಿತ್ತು. ನಟ ದಿಗಂತ್, ಐಂದ್ರಿತಾ ರೈ ದಂಪತಿ ಡ್ರಗ್ಸ್ ಪಾರ್ಟಿಯಲ್ಲಿ ಭಾಗವಹಿಸುತ್ತಿದ್ರು ಅನ್ನೋ ಗುಮಾನಿಯಲ್ಲಿ ಸಿಸಿಬಿ ಅವರನ್ನು ಕೂಡ ವಿಚಾರಣೆಗೊಳಪಡಿಸಿತ್ತು. ಹಾಗೆ ಇನ್ನೊಂದು ಕಡೆ ಕಿರುತೆರೆಯ ಜನಪ್ರಿಯ ಆಂಕರ್ ಆದ ಮಂಗಳೂರು ಬೆಡಗಿ ಮಾತಿನಮಲ್ಲಿ ಅನುಶ್ರೀ ಕೂಡ ಸಿಸಿಬಿ ಸುಳಿಯಲ್ಲಿ ಸಿಲುಕಿದ್ರು. ಹಾಗೆ ಮತ್ತೊಬ್ಬ ಫೇಮಸ್ ಆಂಕರ್ ಆದ ಅಕುಲ್ ಬಾಲಾಜಿ ಹೆಸರು ಕೂಡ ಗಾಂಜಿನ ಘಾಟಿನೊಂದಿಗೆ ಥಳಕು ಹಾಕೊಂಡಿತ್ತು. ಅಕುಲ್ ಬಾಲಾಜಿ ಡ್ರಗ್ಸ್ ಪಾರ್ಟಿಗಳನ್ನು ಆಯೋಜಿಸುತ್ತಿದ್ರು ಅನ್ನೋ ಮಾತುಗಳು ಕೇಳಿಬಂದಿತ್ತು. ಇದರ ಬೆನ್ನಲ್ಲೇ ಅಕುಲ್ರನ್ನ ಕೂಡ ಸಿಸಿಬಿ ಸಖತ್ತಾಗಿಯೇ ಡ್ರಿಲ್ ಮಾಡಿತ್ತು. ದಿನಾಂಕ ಡಿಸೆಂಬರ್ 11, 2020 ಸಂಜನಾಗೆ ಹೈಕೋರ್ಟ್ನಿಂದ ಜಾಮೀನು ಮಂಜೂರು. ದಿನಾಂಕ ಜನವರಿ 21, 2021 ರಾಗಿಣಿಗೆ ಸುಪ್ರೀಂ ಕೋರ್ಟ್ನಿಂದ ಜಾಮೀನು ಮಂಜೂರು. ಅನಾರೋಗ್ಯದ ಹಿನ್ನೆಲೆಯಲ್ಲಿ ನಟಿ ಸಂಜನಾಗೆ ಹೈಕೋರ್ಟ್ ಕಳೆದ ವರ್ಷ ಡಿಸೆಂಬರ್ 11ರಂದು ಜಾಮೀನು ಮಂಜೂರು ಮಾಡಿತ್ತು. ಆದರೆ ರಾಗಿಣಿ ಮಾತ್ರ ಯಾವುದೇ ರೀತಿ ಕಾನೂನು ಹೋರಾಟ ಮಾಡಿದ್ರೂ ಫಲಿಸಿರಲಿಲ್ಲ.
ಹೈಕೋರ್ಟ್ನಿಂದ ಜಾಮೀನು ಅರ್ಜಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಕೊನೆಗೂ ರಾಗಿಣಿಗೆ ಸುಪ್ರೀಂ ಕೋರ್ಟ್ ರಿಲೀಫ್ ನೀಡಿದ್ದು ತುಪ್ಪದ ಬೆಡಗಿಗೆ ಕೆಲವೊಂದು ಷರತ್ತಿನ ಮೇಲೆ ಜಾಮೀನು ನೀಡಿದೆ. ಮಾದಕ ಚೆಲುವೆ ರಾಗಿಣಿಗೆ ತಡವಾಗಿ ಜಾಮೀನು ಮಂಜೂರಾಗುವುದರ ಹಿಂದೆಯೂ ಹಲವು ಕಾರಣಗಳಿವೆ. ರಾಗಿಣಿ ಮಾಡಿಕೊಂಡ ಎಡವಟ್ಟುಗಳಿಂದಲೇ ಜಾಮೀನು ಲೇಟ್ ಆಗಿ ಸಿಕ್ಕಿದೆ. ತುಪ್ಪದ ಬೆಡಗಿ ವಿರುದ್ಧ ಅತಿ ಹೆಚ್ಚು ಸಾಕ್ಷಿಗಳನ್ನ ಕಲೆ ಹಾಕಲಾಗಿತ್ತು. ಆ ಒಂದು ಸೆಕ್ಷನ್ನಿಂದಲೇ ನಟಿಮಣಿಗೆ ಇನ್ನಿಲ್ಲದ ಸಂಕಷ್ಟ ಎದುರಾಗಿತ್ತು. ಈ ಬಗ್ಗೆ ಹೇಳ್ತೀವಿ ಸ್ಮಾಲ್ ಬ್ರೇಕ್ನ ಬಳಿಕ. ಅಮಲಿನ ಲೋಕದಲ್ಲಿ ತೇಲಾಡಿದ ರಾಗಿಣಿಗೆ ಇನ್ನಿಲ್ಲದ ಸಂಕಷ್ಟಗಳು ಎದುರಾಗಿದ್ವು. ಅವರು ಕಾಂಟ್ಯಾಕ್ಟ್ ಮಾಡಿದ ಡ್ರಗ್ ಪೆಡ್ಲರ್ಗಳು ಹಾಟ್ ಬೆಡಗಿ ವಿರುದ್ಧ ಸಾಕ್ಷಿಗಳನ್ನ ಹೇಳಿದ್ರು. ಇದರ ಜೊತೆಗೆ ಆ ಒಂದು ಸೆಕ್ಷನ್ ಇಂದ ತುಪ್ಪದ ಬೆಡಗಿ ಕಂಪ್ಲೀಟ್ ಲಾಕ್ ಆಗಿದ್ರು. ಅಷ್ಟಕ್ಕೂ ನಟಿಗೆ ಸಂಕಷ್ಟ ತಂದ ಆ ಸೆಕ್ಷನ್ ಯಾವುದು? ಈ ಬಗ್ಗೆ ಹೇಳ್ತೀವಿ ನೋಡಿ. ಅಮಲಿನ ಲೋಕದಲ್ಲಿ ರಾಗಿಣಿ ಹಾಗೂ ಸಂಜನಾ ಇವರಿಬ್ಬರ ಹೆಸರು ಬಹಳ ಸದ್ದು ಮಾಡಿತ್ತು. ತಿಂಗಳುಗಟ್ಟಲೆ ಇಬ್ಬರು ಜೈಲಿನ ಹಕ್ಕಿಗಳಾಗಿ ಪಡಬಾರದ ಪಾಡು ಅನುಭವಿಸಿದ್ರು. ಮಾಡಿದ್ದುನ್ನೋ ಮಾರಾಯ ಎಂಬಂತೆ ಇಬ್ಬರೂ ಕಾರಾಗೃಹದಲ್ಲಿ ದಿನ ದೂಡಲೇಬೇಕಾಯಿತು. ಐಷಾರಾಮಿ ಜೀವನ, ಬಂಗಲೆ, ಕಾರು, ಪಾರ್ಟಿ, ಪಬ್ಬು ಅಂತಿದ್ದ ಆಕ್ಟ್ರೆಸ್ಗಳು ಸೊಳ್ಳೆ ನೊಣದಿಂದ ಕಚ್ಚಿಸಿಕೊಳ್ಳಬೇಕಾದ ಅನಿವಾರ್ಯತೆ ಎದುರಾಗಿತ್ತು. ಯಾವುದೇ ಎಂಟರ್ಟೈನ್ಮೆಂಟ್ ಇಲ್ಲದೆ ಹಲವು ದಿನಗಳ ಕಾಲ 4 ಗೋಡೆಯ ನಡುವೆ ಕಾಲ ಕಳೆದರು. ಜೈಲಿನ ಸೆರೆವಾಸದಿಂದ ಬೇಸತ್ತ ನಟಿಮಣಿಯರು ಯಾವೆಲ್ಲ ರೀತಿಯ ಕಾನೂನು ಹೋರಾಟ ಮಾಡಬೇಕೋ ಎಲ್ಲ ರೀತಿಯ ಕಾನೂನಿನ ಮೊರೆ ಹೋಗಿದ್ರು. ಸಂಜನಾ ಮೇಲೆ ಡ್ರಗ್ಸ್ ಸಪ್ಲೈ, ಡ್ರಗ್ ಪೆಡ್ಲರ್ಗಳ ಜೊತೆಗೆ ಸಂಬಂಧ ಹೊಂದಿರೋ ಆರೋಪಗಳ ಜೊತೆಗೆ ರೌಡಿ ಶೀಟರ್ಗಳನ್ನ ಇಟ್ಟುಕೊಂಡಿರೋ ಆರೋಪವೂ ಕೇಳಿಬಂದಿತ್ತು. ಅನಾರೋಗ್ಯದ ಹಿನ್ನೆಲೆಯಲ್ಲಿ ಹಂಗೋ ಹಿಂಗೋ ಸಂಜನಾ ಬೇಲ್ ಪಡೆದ್ರು. ಆದರೆ ರಾಗಿಣಿಗೆ ಮಾತ್ರ ಜೈಲಿನಿಂದ ಬಿಡುಗಡೆಯಾಗೋ ಭಾಗ್ಯ ಲೇಟ್ ಆಗಿ ಒದಗಿ ಬಂತು. ರಾಗಿಣಿಗೆ ತಡವಾಗಿ ಜಾಮೀನು ಮಂಜೂರಾಗೋದ್ರ ಹಿಂದೆಯೂ ಒಂದು ಕಾರಣ ಇದೆ. ರಾಗಿಣಿಗೆ ಜಾಮೀನು ಮಂಜೂರು ತಡವಾಗಿದ್ದೇಕೆ? ಮಾದಕ ಲೋಕದ ತನಿಖೆ ಮಾಡುತ್ತಾ ಹೋದಂತೆ ಒಂದೊಂದೇ ಮುಖವಾಡಗಳು ಬಟಾ ಬಯಲಾಗ್ತಾ ಬಂದಿದೆ. ಡ್ರಗ್ಗಿಣಿ ರಾಗಿಣಿ ಯಾವ ರೀತಿ ನಶಾ ಜಾಲದಲ್ಲಿ ಸಿಲುಕಿಕೊಂಡಿದ್ರು ಅಂದ್ರೆ ಅದರಿಂದ ಹೊರಬರದೇ ಇರೋ ರೀತಿಯಲ್ಲಿ ಲಾಕ್ ಆಗಿದ್ದಾರೆ. ಅವರೇ ಮಾಡಿಕೊಂಡ ಎಡವಟ್ಟುಗಳಿಂದಲೇ ಅವರಿಗೆ ಜಾಮೀನು ಸಿಗೋದು ತಡವಾಯಿತು. ರಾಗಿಣಿಗೆ ಯಾವಾಗ ಸಿಸಿಬಿ ನೋಟಿಸ್ ನೀಡ್ತೋ ಭಯಬಿದ್ದ ತುಪ್ಪದ ಬೆಡಗಿ ಮೊದಲು ಮಾಡಿದ ಎಡವಟ್ಟೆ ಮೊಬೈಲ್ ಚೇಂಜ್ ಮಾಡಿದ್ದು. ಯಾವಾಗ ರಾಗಿಣಿ ಮೊಬೈಲ್ ಚೇಂಜ್ ಮಾಡಿದ್ರೋ ಆಗ ಸಿಸಿಬಿ ಜಾಲದಲ್ಲಿ ಬಿಗಿಯಾಗಿ ಲಾಕ್ ಆದ್ರೂ ಗಿಣಿಯಂಥ ರಾಗಿಣಿ. ಇನ್ನೊಂದು ಕಡೆ ಡ್ರಗ್ ಪೆಡ್ಲರ್ಗಳ ಜೊತೆ ನೇರವಾಗಿ ಸಂಭಾಷಣೆ ಮಾಡಿದ್ದು, ಚಾಟ್ ಮಾಡಿರೋದು, ಎಲ್ಲ ಪಿನ್ ಟು ಪಿನ್ ಮಾಹಿತಿಯನ್ನ ಸಿಸಿಬಿ ಪೊಲೀಸರು ಕಲೆ ಹಾಕಿದ್ದಾರೆ. ರಾಗಿಣಿಗೆ ಸಂಕಷ್ಟ ತಂತ ಸೆಕ್ಷನ್ 164. ನಟಿಮಣಿಗೆ ಬೆಂಬಿಡದೆ ಕಾಡ್ತಿದೆಯಾ ಸೆಕ್ಷನ್ 164? ತುಪ್ಪದ ಬೆಡಗಿಗೆ ನುಂಗಲಾರದ ತುಪ್ಪವಾದ ಪೆಡ್ಲರ್ಗಳು. ರಾಗಿಣಿ ಡ್ರಗ್ ಪೆಡ್ಲರ್ಗಳ ಜೊತೆಗೆ ನೇರವಾಗಿ ಸಂಪರ್ಕ ಹೊಂದಿರೋದೇ ಅವರಿಗೆ ಕಂಟಕ ತಂದೊಡ್ಡಿದೆ. ಈಗಾಗಲೇ ಸಿಸಿಬಿ ವಿಚಾರಣೆಯಲ್ಲಿ ಆರೋಪಿಗಳು ರಾಗಿಣಿ ವಿರುದ್ಧ ಇರೋ ಬರೋದನ್ನೆಲ್ಲ ಕಕ್ಕಿದ್ದಾರೆ. ಇದು ತುಪ್ಪದ ಬೆಡಗಿಗೆ ನುಂಗಲಾರದ ಬಿಸಿ ತುಪ್ಪವಾಗಿತ್ತು. ಇದರ ಜೊತೆಗೆ ರಾಗಿಣಿಗೆ ಬಹುದೊಡ್ಡ ಕಂಟಕವಾಗಿದ್ದಂದ್ರೆ ಸೆಕ್ಷನ್ 164. ಎಸ್, ಸೆಕ್ಷನ್ 164 ರಾಗಿಣಿಯನ್ನ ಬೆಂಬಿಡದಂತೆ ಕಾಡುತ್ತಿದೆ. ಇದೇ ಸೆಕ್ಷನ್ 164 ರಾಗಿಣಿಗೆ ಜಾಮೀನು ಲೇಟ್ ಆಗಿ ದೊರೆಯುವಂತೆ ಮಾಡ್ತಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಭವಿಷ್ಯದಲ್ಲೂ ಇದೇ ಸೆಕ್ಷನ್ 164 ಹಾಟ್ ಬೆಡಗಿಗೆ ಮತ್ತಷ್ಟು ಸಂಕಷ್ಟ ತರಬಲ್ಲದು ಎನ್ನಲಾಗ್ತಿದೆ. ಅಷ್ಟಕ್ಕೂ ಏನಿದು ಸೆಕ್ಷನ್ 164 ಅಂದ್ರ ಅದ್ರ ಬಗ್ಗೆನೇ ಹೇಳ್ತೀವಿ. ರಾಗಿಣಿ ವಿರುದ್ಧ ಆರೋಪಿಗಳು ಸಾಕ್ಷಿ ಹೇಳುವಾಗ ಅವರೆಲ್ಲರ ಹೇಳಿಕೆಗಳನ್ನ ಸೆಕ್ಷನ್ 164 ರ ಅಡಿ ದಾಖಲಿಸಲಾಯಿತು. ವಿಡಿಯೋ ರೆಕಾರ್ಡ್ ಮಾಡಲಾಯಿತು. ಸೆಕ್ಷನ್ 164 ರ ಅಡಿ ಹೇಳಿಕೆಗಳನ್ನ ದಾಖಲಿಸಿಕೊಂಡ್ರೆ ಸಾಕ್ಷಿಗಳ ಹೇಳಿಕೆ ದಾಖಲಾಗಿರುತ್ತೆ. ಮುಂದಿನ ದಿನಗಳಲ್ಲಿ ಇವರು ಹೇಳಿಕೆಗಳನ್ನ ಬದಲಾಯಿಸುವಂತಿಲ್ಲ. ರಾಗಿಣಿ ಕೂಡ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವುದಕ್ಕೆ ಸಾಧ್ಯವಾಗಲ್ಲ. ಆರೋಪಿಗಳು ರಾಗಿಣಿ ವಿರುದ್ಧ ಹೆಚ್ಚೆಚ್ಚು ಸಾಕ್ಷಿ ಹೇಳಿರೋದು ಮತ್ತೆ ಪ್ರಕರಣದ ಪ್ರಮುಖ ಆರೋಪಿಗಳು ತಲೆಮರೆಸಿಕೊಂಡಿದ್ರು. ಅವರು ಬೇಗ ಸಿಸಿಬಿ ಬಲೆಗೆ ಬೀಳದೆ ಇದ್ದಿದ್ದು ಇದರಿಂದ ತನಿಖೆ ಲೇಟ್ ಆಯಿತು. ಎಲ್ಲ ಕಾರಣಗಳಿಂದ ರಾಗಿಣಿಗೆ ಜಾಮೀನು ಸಿಗುವುದು ತಡವಾಯಿತು ಅಂತ ಹೇಳಲಾಗುತ್ತಿದೆ. ಹಲವು ಕಾನೂನು ಹೋರಾಟಗಳ ನಂತರ ನಟಿಮಣಿಯರಿಗೆ ಕೊನೆಗೂ ಜಾಮೀನು ಸಿಕ್ಕಿದೆ. ಆದ್ರೆ ಬೇಲ್ ಸಿಕ್ಕ ಮಾತ್ರಕ್ಕೆ ಅವರಿಗೆ ಸಂಕಷ್ಟ ತಪ್ಪಿದ್ದಲ್ಲ. ನಟಿಮಣಿಯರಿಗೆ ಭವಿಷ್ಯದಲ್ಲಿ ಯಾವ ರೀತಿ ಕಷ್ಟಗಳು ಎದುರಾಗಬಹುದು ಈ ಬಗ್ಗೆ ಹೇಳ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ. ನಟಿಮಣಿಯರ ಅಮಲಿನ ನಂಟು ಅವರಿಗೆ ಕುತ್ತು ತಂದಿದೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಜಾಮೀನು ಸಿಕ್ಕಿದ್ರೂ ಅವರಿಗೆ ಕಂಪ್ಲೀಟ್ ರಿಲೀಫ್ ಸಿಕ್ಕಿಲ್ಲ. ಹಲವು ಷರತ್ತುಗಳನ್ನ ವಿಧಿಸಿಯೇ ಕೋರ್ಟ್ ಬೇಲ್ ನೀಡಿದೆ. ಪ್ರಕರಣ ಯಾವುದೇ ತಿರುವು ತೆಗೆದುಕೊಂಡ್ರೂ ಇವರಿಗೆ ಸಂಕಷ್ಟ ಮಾತ್ರ ತಪ್ಪಿದ್ದಲ್ಲ.
ರಾಗಿಣಿ ಜಾಮೀನು ಅರ್ಜಿ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ 3 ಬಾರಿ ಮುಂದೂಡಿ ಕೊನೆಗೂ ಜಾಮೀನು ಮಂಜೂರು ಮಾಡಿದೆ. ಕೊನೆಗೂ ಡ್ರಗ್ಗಿಣಿ ರಾಗಿಣಿಯ 140 ದಿನಗಳ ಜೈಲುವಾಸ ಅಂತ್ಯವಾಗಿದೆ. ಪ್ರಕರಣ ತನಿಖೆಯ ಹಾದಿಯಲ್ಲಿ ಇರೋದ್ರಿಂದ ರಾಗಿಣಿಗೆ ಜಾಮೀನು ನೀಡಬಾರದು ಅಂತ ಸಿಸಿಬಿ ಪೊಲೀಸರ ಪರ ವಕೀಲರು ವಾದ ಮಂಡಿಸಿದ್ರು. ರಾಗಿಣಿ ಪರ ವಕೀಲರು ರಾಗಿಣಿ ಡ್ರಗ್ಸ್ ಸೇವಿಸಿರಬಹುದು, ಆದ್ರೆ ಅವರ ಡ್ರಗ್ಸ್ ಸಿಕ್ಕಿಲ್ಲ ಅಂತ ವಕೀಲರು ವಾದ ಮಂಡಿಸಿದ್ರು. ಇಬ್ಬರ ವಾದ ಪ್ರತಿವಾದ ಆಲಿಸಿದ ಸುಪ್ರೀಂ ಕೋರ್ಟ್ ರಾಗಿಣಿಗೆ ಕೊನೆಗೂ ಜಾಮೀನು ಮಂಜೂರು ಮಾಡಿದೆ. ಅವರ ಮಾಜಿ ಗೆಳೆಯ ಶಿವಪ್ರಕಾಶ್ಗೂ ಬೇಲ್ ಸಿಕ್ಕಿದೆ. ಸಂಜನಾ ಆಗ್ಲಿ ರಾಗಿಣಿಗಾಗ್ಲಿ ಈಗ ಸಿಕ್ಕಿರೋದು ಜಾಮೀನು ಮಾತ್ರ. ಸದ್ಯದ ಮಟ್ಟಿಗೆ ಅವರು ರಿಲೀಫ್ ಆಗಿರಬಹುದು, ಆದ್ರೆ ಪ್ರಕರಣದ ತನಿಖೆ ಸಾಗ್ತಾನೆ ಇದೆ. ಸಿಸಿಬಿ ಪೊಲೀಸರು ತನಿಖೆಯ ಆಳ ಅಗಲ ಎಲ್ಲವನ್ನ ಕೆದಕ್ತಾ ಇದ್ದಾರೆ. ಹೀಗಾಗಿ ಯಾವಾಗ ಬೇಕಾದ್ರೂ ಈ ನಟಿಮಣಿಯರಿಗೆ ಬಿಗ್ ಶಾಕ್ ಇರಬಹುದು. ಇನ್ನು ಇವರಿಬ್ಬರ ಮೇಲೆ ಇರೋ ಆರೋಪ ಸಣ್ಣ ಪುಟ್ಟದಲ್ಲ. ಇವರಿಬ್ಬರ ಮೇಲೆ ಅಂತಾರಾಷ್ಟ್ರೀಯ ಡ್ರಗ್ಸ್ ಕಾರ್ಟೆಲ್ ಜೊತೆ ಸಂಬಂಧ ಹೊಂದಿರೋ ಗುರುತರ ಆರೋಪವಿದೆ. ಹಾಗಾಗಿ ಸಿಸಿಬಿ ತೂಗುಗತ್ತಿ ಅವರ ಮೇಲೆ ತೂಗ್ತಾನೆ ಇರುತ್ತೆ. ಭವಿಷ್ಯದ ದಿನಗಳಲ್ಲಿ ಸಂಕಷ್ಟವಂತೂ ತಪ್ಪಿದ್ದಲ್ಲ. ಸುಪ್ರೀಂ ಕೋರ್ಟ್ ಕೂಡ ಕೆಲವೊಂದು ಷರತ್ತುಗಳನ್ನು ವಿಧಿಸಿಯೇ ರಾಗಿಣಿಗೆ ಜಾಮೀನು ನೀಡಿದೆ. ಪ್ರಕರಣದ ತನಿಖೆ ನಡೆಯುವಾಗ ಸಿಸಿಬಿ ಅಧಿಕಾರಿಗಳು ಯಾವಾಗ ಕರೆದರೂ ಇಬ್ಬರು ನಟಿಮಣಿಯರು ವಿಚಾರಣೆಗೆ ಹಾಜರಾಗಲೇಬೇಕಾಗುತ್ತೆ. ದೇಶ ಬಿಟ್ಟು ಹೊರಹೋಗಬಾರದು. ಮತ್ತೆ ಇವರ ವಿರುದ್ಧ ಮಹತ್ವದ ಸಾಕ್ಷಿಗಳು ಸಿಕ್ಕಲ್ಲಿ ಇಬ್ಬರು ಬೆಡಗಿಯರಿಗೆ ಸಂಕಷ್ಟ ಅಂತೂ ತಪ್ಪಿದ್ದಲ್ಲ. ಆದರೆ ಸದ್ಯಕ್ಕಂತೂ ತುಪ್ಪದ ಬೆಡಗಿ ಸೆರೆವಾಸದಿಂದ ಮುಕ್ತವಾಗಿದ್ದಾರೆ. ಗಾಂಜಾದ ಘಾಟು, ಅಮಲಿನ ನಂಟು ನಟಿಮಣಿಯರ ಬದುಕನ್ನೇ ಹಿಂಡಿ ಹಿಪ್ಪೆ ಮಾಡಿದೆ. ಡ್ರಗ್ಸ್ ಸುಳಿ ಅವರ ಜೀವನವನ್ನೇ ಆಪತ್ತಿಗೆ ದೂಡಿದೆ. ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.